ಸೆಪ್ಟೆಂಬರ್ 4-5 2 ದಿನ ಅಲ್ಲಿ ಏನೋ ಜಾತ್ರಾ ಮಹೋತ್ಸವಕ್ಕೆ ನಮ್ಮದೇ ತಂಡದಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಗೌಡರ ಗದ್ದಲ ನಾಟಕ, ಗೌಡರ ಪಾತ್ರಕ್ಕೆ ಆ ಭಾಗದ ಎಲ್ಲ ಕಡೆ ನಾಟಕ ಕಂಪನಿಗಳಿಗೆ ಹೋಗ್ತಾ ಇದ್ದೀನಿ. ಅದರಲ್ಲೂ ಬಂದಂಥ ಹಣನ ನಾನು ಆಶ್ರಮಗಳಿಗೆಲ್ಲ 25% ನಾನು ಕೊಟ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ನಾನು ಕೇಳ್ಕೊಳ್ಳೋದಿಷ್ಟೇ. ನೀವು ಅಷ್ಟೇ ಯಾರು ಉತ್ತಮ ಕೆಲಸ ಮಾಡ್ತಾರೋ ಅವ್ರ ಜೊತೆ ಸೇರಿ ಕೈ ಜೋಡಿಸಿ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಒಂದು ಡೈಲಾಗ್ ಹೇಳಿ ಆಮೇಲೆ ಒಂದು ಹಾಡು ಕೂಡ ಇವ್ರದ್ದೆಲ್ಲ ಕಾರ್ಯಕ್ರಮ ಆದಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ಹಾಡು ಹಾಡಿ ನನಗೆ ರಂಜಿಸ್ಬಿಟ್ಟು ಹೋಗ್ತೀನಿ. ಈಗ ದುರ್ಯೋಧನ ಒಂದು ಪಾತ್ರದ ಒಂದು ಡೈಲಾಗು. ಅಣ್ಣ ಸ್ವಲ್ಪ ದೂರ ನಿಂತ್ಕೊಳ್ಳಿ, ಕೈಗೆ ಬಡಿಗಿಲ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಆಮೇಲೆ ಅವನ್ನ ಆ ಕಡೆ ಹೊಂಟಿದ್ರು ನನ್ನ ನ್ಯಾಯವೆಂದು ಶ್ರೇಷ್ಠವೆಂದು ಸಿದ್ಧಾಂತ ಮಾಡಿದ ಸೃಷ್ಟಿ ಪ್ರಚಲಿಸುತ್ತಿರುವ ಶಾಂತೇಜನ ಪರಮಾರ್ಥವನ್ನು ಅದು ಅರ್ಥವಾಗಬೇಕಾದರೆ ಕಾದು ನೋಡಬೇಕು ಕುರು ಪಾಂಡವರ ಬೀಗದ ಸಂಗ್ರಾಮದಲ್ಲಿ. ಖುಷಿ ಅನ್ಸುತ್ತೆ, ಜೋರ ಚಪ್ಪಾಳೆ ತಟ್ಟೋದು. 60 ವರ್ಷ ವಯಸ್ಸು, ಈ ವಯಸ್ಸಲ್ಲೂ ಕಾಪಾಡ್ಕೊಂಡಿದ್ದೀವಿ. ಈ ವಯಸ್ಸಲ್ಲಿ ಅಂದರೆ ನಿಮ್ಮೆಲ್ಲರ ಆಶೀರ್ವಾದನೆ ಮುಖ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಈ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಗಳ ಪಾದಕ್ಕೆ ನನ್ನ ಮನವನ್ನು ಸಲ್ಲಿಸಿ ಉತ್ತಮವಾಗಿ ಕೆಲಸ ಮಾಡ್ತಿರೋದ್ರಿಂದ ಭಾಳ ಖುಷಿ ಅನಿಸ್ತಾ ಇದೆ. ಭಾಳ ಮನಸ್ಸಿಗೆ ನಾನು ಎಲ್ಲೋ ಬಂದಿದ್ದೀನಿ, ಎಲ್ಲೋ ಇದ್ದೀನಿ, ಸ್ವರ್ಗದಲ್ಲಿ ಕೂತ್ಕೊಂಡಿದ್ದೀನಿ ಭಗವಂತ ಅಂತ ಅನಿಸ್ತಾ ಇದೆ. ನೀವೆಲ್ಲರೂ ಬಂದು ಇವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಎಂದೆಂದಿಗೂ ನೀವು ಕನ್ನಡದವರಾಗಿರಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.